1.6 ಕಿಲೋಮೀಟರ್ಸ್ ಇದೆ. ಒಂದು 10 to 15 ಮಿನಿಟ್ಸ್. ಹೊಟ್ಟೆ ಫುಲ್ ಇದೆಯಾ? ನಿದ್ದೆ ಬರ್ತಿದ್ಯಾ ಜಾಸ್ತಿ? ಈಗಾಗಲೇ ಸ್ಕೆಚ್ ನ ಕೊಟ್ಟು ಬಂದಿದ್ದೇವೆ. ಅವರು ತುಂಬಾನೇ ಖುಷಿ ಪಟ್ಟರು ಸ್ಕೆಚ್ ನೋಡ್ಬಿಟ್ಟು. ಹಾಗೆ ಅವರೊಂದು ಆಡ್ ಶೂಟ್ ಮಾಡ್ತಾ ಇದ್ರು. ಅವರು ನಮ್ಮ ಮಂಗಳೂರವರೇ. ನಮಸ್ಕಾರ ಎಲ್ರಿಗೂ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಟು ಸುವೀಸ್ ವರ್ಲ್ಡ್. ಇಂಡಿಯಾಗೆ ಬಂದ ನಂತರ ಇದು ನಮ್ಮ ಫಸ್ಟ್ ವ್ಲಾಗ್ ಆಗಿರುತ್ತೆ. ಜರ್ಮನಿಯಲ್ಲಿ ನನ್ನ ಹಸ್ಬೆಂಡ್ ತುಂಬಾನೇ ಸ್ಕೆಚಸ್ ಮಾಡಿದ್ರಲ್ವಾ ಸೆಲೆಬ್ರಿಟೀಸ್ದು. ಅದ್ ನಾವಿಲ್ಲಿ ಬಂದ ತಕ್ಷಣನೇ ನಾವು ಫ್ರೇಮಿಂಗ್ ಮಾಡಿಸಿದೀವಿ. ಅದರಲ್ಲಿ ಒಂದು ಸೆಲೆಬ್ರಿಟಿನ ಇವತ್ತು ನಾವು ಮೀಟ್ ಆಗ್ತಾ ಇದೀವಿ. ಯಾರಪ್ಪ ಅಂತ ಗೆಸ್ ಮಾಡ್ಬೋದಾ? ಅವರು ನಮ್ಮ ಮಂಗಳೂರವರೇ. ಸ್ಯಾಂಡಲ್ವುಡ್ ಅಲ್ಲಿ ತುಂಬಾನೇ ಮೂವೀಸ್ ಮಾಡಿದ್ದಾರೆ ಹಾಗೂ ಬಿಲಿ ಡಾನ್ಸ್ ಅಲ್ಲಿ ತುಂಬಾನೇ ವೈರಲ್ ಆಗಿದ್ದಾರೆ. ಅವ್ರನ್ನ ನಾನು ಮೀಟ್ ಆಗಕ್ಕಂತೂ ತುಂಬಾನೇ ಎಕ್ಸೈಟೆಡ್ ಕೂಡ ಆಗಿದ್ದೀನಿ. ಯೂಶಲಿ ಸೆಲೆಬ್ರಿಟೀಸ್ ಅಂತಂದ್ರೆ ನಮ್ ಮೆಸೇಜ್ ರಿಪ್ಲೈ ಮಾಡೋದು ತುಂಬಾನೇ ರೇರ್ ಅಲ್ವಾ? ಬಟ್ ಇವರು ತುಂಬಾನೇ ಸ್ವೀಟ್ ಆಗಿ ಅವರ ಅವೈಲಬಲ್ ಟೈಮಿಂಗ್ಸ್ ಆಗ್ಲಿ, ಇರೋ ಲೊಕೇಶನ್ ಆಗ್ಲಿ ಶೇರ್ ಮಾಡಿದ್ದಾರೆ. ಅವ್ರಿಗೂ ನಮ್ ಸ್ಕೆಚ್ ತುಂಬಾನೇ ಇಷ್ಟ ಆಗಿದೆ. ಸೊ ನನ್ಗೆ ಅವ್ರ ರಿಯಾಕ್ಷನ್ ಕೂಡ ನೋಡಕ್ಕೆ ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ. ನಮ್ಮ ಹಸ್ಬೆಂಡ್ಗೆ ನಿದ್ದೆ ಬರ್ತಿದೆ. ಒಳ್ಳೆ ಊಟ ಮಾಡಿ ಬಂದಿದೀವಿ. ಬರ್ತಡೇ ಸ್ಪೆಷಲ್ ಇವತ್ತು. ಹೊಟ್ಟೆ ಫುಲ್ ಇದೆಯಾ? ನಿದ್ದೆ ಬರ್ತಿದ್ಯಾ ಜಾಸ್ತಿ? ಅವ್ರು ಕಳ್ಸಿರೋ ಲೊಕೇಶನ್ ಒಂದು 5 ಮಿನಿಟ್ಸ್ ಅಲ್ಲಿ ನಾವು ರೀಚ್ ಆಗ್ತೀವಿ. ಬಟ್ ಅವ್ರು ಕೊಟ್ಟಿರೋ ಟೈಮ್ ಸ್ಲಾಟ್ಗೆ ನಮ್ಮ ಹತ್ರ ಇನ್ನ ಎಕ್ಸ್ಟ್ರಾ 15 ಮಿನಿಟ್ಸ್ ಇದೆ. ಸೊ ನಿಯರ್ ಬೈ ಯಾವ್ದಾದ್ರು ಸ್ಟೇಷನರಿ ಶಾಪ್ ಇದ್ರೆ ನಾವು ಅದನ್ನ ಕ್ವಿಕ್ ಆಗಿ ಒಂದು ಗಿಫ್ಟ್ ರ್ಯಾಪ್ ಮಾಡ್ಸೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಸೊ ಹೇಗಾಗುತ್ತೆ ನೋಡೋಣ. ಮಂಗಳೂರ್ನ ನಾವು ರೀಚ್ ಆಗಿದೀವಿ. ಓ ಮೈ ಗಾಡ್, ನೋಡಿ 100 ಸೆಕೆಂಡ್ಸ್ ವೇಟ್ ಮಾಡ್ಬೇಕಂತೆ. ನಮ್ಗೆ ಇನ್ನು ಹೋಗ್ಲಿಕ್ಕೆ ಇರೋದು ಖಾಲಿ 5 ಮಿನಿಟ್ಸ್. 1.6 ಕಿಲೋಮೀಟರ್ಸ್ ಇದೆ. ಒಂದು 10 to 15 ಮಿನಿಟ್ಸ್ ವೇಟ್ ಮಾಡ್ಬೇಕಾಗುತ್ತೆ. ಸೊ ರ್ಯಾಪ್ ಕೂಡ ಮಾಡ್ತಾ ಇದೀವಿ ಗಿಫ್ಟ್. ಇದು ಆಕ್ಚುಲಿ ಚೆನ್ನಾಗಿದೆ. ರ್ಯಾಪ್ ಮಾಡಿಸಿದ್ದಾಯ್ತು. ನಾವಿನ್ನೊಂದು 2 ಮಿನಿಟ್ಸ್ ಅಲ್ಲಿ ಅವ್ರನ್ನ ಮೀಟ್ ಆಗ್ತಾ ಇದ್ದೀವಿ. ಸೊ ನನ್ನ ಸ್ಟೋರಿಯಲ್ಲಿ ನೀವು ನೋಡಿರ್ತೀರಾ ಒಂದು ಬ್ಯೂಟಿಫುಲ್ ಸ್ಕೆಚ್ ಒಬ್ರು ಮಾಡಿದ್ರು. ಅಂಡ್ ಆ ಸ್ಕೆಚ್ ನೋಡ್ಬಿಟ್ಟಂತೂ ನಾನು ಫುಲ್ ಫಿದಾಗೋಗಿದ್ದೆ. ಬಿಕಾಸ್ ನನಗೆ ನನ್ನ ಸ್ಕೆಚ್ ಮಾಡೋದು ಯಾರಾದರೂ ಅಷ್ಟು ಬ್ಯೂಟಿಫುಲ್ ಆಗಿ ಅಂದರೆ ನನಗೆ ನಿಜವಾಗ್ಲೂ ಅದು ತುಂಬಾನೇ ಐ ಫೀಲ್ ವೆರಿ ಬ್ಲೆಸ್ಡ್. ಆ್ಯಂಡ್ ಅವ್ರು ಹೇಳಿದ್ರು ನಿಮಗೆ ಗಿಫ್ಟ್ ಕೊಡ್ಬೇಕದ್ನ ಅಂತ. ಆ್ಯಂಡ್ ಐ ವಾಸ್ ಲೈಕ್ ಓಕೆ ನೋಡೋಣ ಅಂತ. ಬಿಕಾಸ್ ಟೈಮ್ ಯಾವಾಗಲೂ ನಮಗೆ ಸಿಗಲ್ಲ ಮೀಟ್ ಮಾಡೋಕ್ಕೆ. ಬಟ್ ಇವತ್ತು ನನ್ನ ಜೊತೆ ವಿವೇಕ್ ಅವರು ಮತ್ತು ಸುಷ್ಮಿತಾ ಅವರು ಇದ್ದಾರೆ. ಆ್ಯಂಡ್ ದೇ ಲಿವ್ ಇನ್ ಜರ್ಮನಿ ಬಟ್ ನಮ್ಮ ಮಂಗಳೂರು ಅವರೇ. ಆ್ಯಂಡ್ ಅವ್ರದ್ದು ವಿಕ್ಸ್ ಆರ್ಟ್ ಅಂತ ಒಂದು ಪೇಜ್ ಕೂಡ ಇದೆ, ನೀವು ನೋಡಲೇಬೇಕು. ಆ್ಯಂಡ್ ಐ ಆಮ್ ಎಕ್ಸೈಟೆಡ್ ಟು ಶೋ ಯು ದ ಸ್ಕೆಚ್. ಬನ್ನಿ. ಇವಾಗ ಅರ್ಥ ಆಯ್ತಾ ಯಾಕೆ ಫಿದಾ ಇದೆ ಸ್ಕೆಚ್ ಮೇಲೆ ಅಂತ? ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ನಮ್ಮ ಮನೆಯಲ್ಲಿ ಎಷ್ಟು ಸ್ಕೆಚಸ್ ಇದೆ ಅಂದರೆ, ಆ್ಯಂಡ್ ಐ ಫೀಲ್ ವೆರಿ ಬ್ಲೆಸ್ಡ್ ವೆನ್ ಸಮನ್ ಸ್ಕೆಚಸ್. ಯಾಕಂದರೆ ಆ ಡೀಟೇಲಿಂಗ್ ಎಲ್ಲ ಇದೆಲ್ಲ ಇಟ್ಸ್ ನಾಟ್ ಎ ಈಸಿ ಜಾಬ್. ಆ್ಯಂಡ್ ಯಾರೋ ನಿಮ್ಮ ಒಂದು ಸೌಂದರ್ಯವನ್ನು ನೋಡಿ ಸ್ಕೆಚ್ ಮಾಡ್ತಾರಂದರೆ ಖುಷಿನೇ ಆಗೋದು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಇನ್ನು ನೆಕ್ಸ್ಟ್ ಬೆಂಗಳೂರು ವೀಡಿಯೋಸ್ಗಳಲ್ಲಿ ಮೇ ಬಿ ಬ್ಯಾಕ್ಗ್ರೌಂಡಲ್ಲಿ ನೀವು ಇದನ್ನ ನೋಡ್ತೀರಾ. ಸೊ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಬೋತ್. ಹೀಗೆ ಖುಷಿಯಾಗಿರಿ, ಓಕೆನಾ? ಥ್ಯಾಂಕ್ ಯು. ಈಗಾಗಲೇ ಸ್ಕೆಚ್ನ ಕೊಟ್ಟು ಬಂದಿದ್ದೇವೆ. ಸೊ ಅಶ್ವಿತಿ ಶೆಟ್ಟಿ ಅವರು ತುಂಬಾನೇ ಖುಷಿ ಪಟ್ಟರು ಸ್ಕೆಚ್ ನೋಡ್ಬಿಟ್ಟು. ಹಾಗೆ ಅವರೊಂದು ಆಡ್ ಶೂಟ್ ಮಾಡ್ತಾ ಇದ್ರು. ಅದರ ನಡುವಲ್ಲಿ ಅದ್ವಿತಿ ಶೆಟ್ಟಿ ಅವರು ಕೂಡ ಬಂದು ಸೊ ಆ ಸ್ಕೆಚ್ ಬಗ್ಗೆ ಮಾತಾಡಿದ್ರು. ತುಂಬಾನೇ ಖುಷಿಲಿ ಅವ್ರು ಹೇಳಿದ್ರು ಅವರಿಗೂ ತುಂಬ ಇಷ್ಟ ಆಯಿತು. ಅವರು ಅದನ್ನ ಸ್ಕೆಚ್ನ ಶೇರ್ ಮಾಡಿದ್ರು ಇನ್ಸ್ಟಾಗ್ರಾಮಲ್ಲಿ.
ಸ್ಕೆಚ್ ಕೊಟ್ವಿ, ಅವ್ರಿಗಂತೂ ತುಂಬಾನೇ ಇಷ್ಟ ಆಯ್ತು. ಈಗ ನಾವು ವಾಪಸ್ ಹೋಗ್ತಾ ಇದೀವಿ, ಫುಲ್ ಮಳೆ ಬರ್ತಾ ಇದೆ. ಇವ್ರನ್ನಂತೂ ತುಂಬಾನೇ ಹೊಗಳ್ತಾ ಇದ್ರು. How are you feeling? ಕುಣಿದು ಕುಣಿದು ಬಾರೆ ಒಲಿದು ಒಲಿದು ಬಾರೆ ನೋಡಿ, ಬಟ್ ತುಂಬಾನೇ ಸ್ವೀಟ್ ಆಗಿದ್ರು, ಸ್ವೀಟ್ ಆಗಿ ಮಾತಾಡಿದ್ರು. ದ ಟ್ವಿನ್ ಸಿಸ್ಟರ್, ದ ಸ್ವೀಟೆಸ್ಟ್ ಟ್ವಿನ್ ಸಿಸ್ಟರ್. ಇನ್ನೂ ಸುಮಾರು ಸೆಲೆಬ್ರಿಟೀಸ್ ನ ಮೀಟ್ ಆಗೋದಿದೆ. ಸೊ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.